ಇಡೀ ರಾಜ್ಯ ಏನ್ ಮಾತಾಡ್ತೀನಿ ಅಂತ ನೋಡಿದ್ರೆ ಅದು ನಿಮ್ಮ ಮೊದಲನೇ ಸಭೆ. ಬಂಧುಗಳೇ, ಬೆಂಗಳೂರು ದಕ್ಷಿಣ ಜಿಲ್ಲೆ ಆರವಳ್ಳಿಯ ತಾಲೂಕು ಕನಕಪುರ ತಾಲೂಕಿನ ಭಾಗವಾದಂತ ಆರವಳ್ಳಿ ತಾಲೂಕು ರಾಮನಗರ ವಿಧಾನಸಭಾ ಕ್ಷೇತ್ರ ಮೊದಲನೇ ಸಭೆಯನ್ನ ತಾಯಿ ಚಾಮುಂಡಿ, ಈ ಆರವಳ್ಳಿಯಲ್ಲಿರುವಂತಹ ತಾಯಿ ಚಾಮುಂಡಿಯ ಪಾದಗಳಿಗೆ, ಚಾಮುಂಡಿ ನಮ್ಮ ನಾಡಿನ ದೇವತೆ, ಆ ದೇವತೆಗೆ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ಇದು ಕೂಡ ನಾನು ಇನ್ನೊಂದು ದಿನ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೇನೆ. ಆದ್ರೆ ಆರವಳ್ಳಿ ಚಾಮುಂಡಿ ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ಆ ತಾಯಿಗೆ, ಆ ಪದ್ಮ ಕಮಲಗಳಿಗೆ ನನ್ನ ನಮಸ್ಕಾರವನ್ನ ಮಾಡಿ ದುಃಖವನ್ನ ದೂರ ಮಾಡುವಂತ ದೇವಿ ದುರ್ಗಾದೇವಿ, ಆ ದೇವಿಯ ದೇವಸ್ಥಾನಕ್ಕೆ ಹೋಗಿ ನನ್ನ ಈ ಒಂದು ಹೊಸ ಯಾತ್ರೆಯನ್ನ ಪ್ರಾರಂಭವನ್ನ ಮಾಡಿದ್ದೇನೆ. ಇವತ್ತು ನಾನು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆಯ ಮಗನಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಇವತ್ತು ನೀವೆಲ್ಲ, ನಾನು ಎಷ್ಟೇ ದೊಡ್ಡ ಸ್ಥಾನದಲ್ಲಿ ನೀವೆಲ್ಲ ಸೇರಿ ನನಗೋಸ್ಕರ ನನ್ನ ಕಷ್ಟದಿಂದಲೇ ಪ್ರಾರ್ಥನೆ ಮಾಡಿದ್ದೀರಿ, ಹರಕೆ ಕಟ್ಕೊಂಡಿದ್ದೀರಿ, ನೋವು ಅನುಭವಿಸಿದ್ದೀರಿ, ಎಲ್ಲ ಬೇಕಾದಷ್ಟು ಅನುಭವಿಸಿದ್ದೀರಿ. ಚಾಮುಂಡಿ ಬೆಟ್ಟದಲ್ಲಿ ನಿಂತು ಒಂದು ಮಾತು ಹೇಳಿದೆ, ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಮಾತನ್ನ ಅವತ್ತಿನ ಕಾಲದಲ್ಲಿ ನಾನು ಹೇಳಿದೆ. ಹಾಗೆ ಇದು ನನ್ನ ಒಬ್ಬ ಪ್ರಯತ್ನದ ಕೆಲಸ ಅಲ್ಲ, ಇದು ಇಲ್ಲ ನನ್ನ ಒಬ್ಬ ಪ್ರಾರ್ಥನೆಯ ಕೆಲಸ ಅಲ್ಲ, ಇದು ನೀವೆಲ್ಲ ನನ್ನನ್ನ ವಿಧಾನಸೌಧದ 3ನೇ ಮೆಟ್ಲಲ್ಲಿ ಗುಂಡಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತೇಳಿ ನೀವೆಲ್ಲ ಪ್ರಯತ್ನ ಮಾಡಿದ್ರಿ. ನೀವೆಲ್ಲ ಸೇರಿ ಪ್ರಾರ್ಥನೆ ಮಾಡಿದ್ರಿ. ಆ ಪ್ರಾರ್ಥನೆಯ ಫಲ ನಿಮ್ಮ ಸೇವೆ ಮಾಡಲಿಕ್ಕೆ ನಿಮ್ಮ ಮಗನಾಗಿ ನಿಮ್ಮೆಲ್ಲ ಪಾದಗಳಿಗೆ ಒಂದು ಸಾಷ್ಟಾಂಗ ನಮಸ್ಕಾರ ಹೇಳಬೇಕು ಅಂತೇಳಿ ನಾನು ಬಂದಿದ್ದೇನೆ. ಬಂಧುಗಳೇ, ನನ್ನ ರಾಜಕಾರಣ ಪ್ರಾರಂಭ ಮಾಡಿದಾಗ ನಾನು ಇವತ್ತು ಒಳ್ಳೆಯವರ ಮನೆಗೆ ಬಂದು ಕೂತ್ಕೊಂಡು ರಾಜಕಾರಣ ಪ್ರಾರಂಭ ಮಾಡ್ತಿದ್ದೆ. ಮುದ್ದೇಗೌಡರು, ಅಲ್ಲಿ ಸಾಹೇಬರು, ಮರಿಗೌಡರು, ಸತ್ತರು, ಚಲವೇಗೌಡರು, ಸಿದ್ದಪ್ಪನವರು, ಇಂಥವರೆಲ್ಲ ಕೂಡ, ಪುಟ್ಟಸ್ವಾಮಿಯವರು, ಇಂಥ ಪುಟ್ಟೇಗೌಡರು ಎಲ್ಲ ಕೂಡ ಅವತ್ತಿನ ಕಾಲದಲ್ಲಿ ಅವರ ಮನೆ ಮಕ್ಕಳಾಗಿ ನನ್ನನ್ನ ಬೆಳೆಸಿದ್ದು. ಏನೇ ಇದು ಕೂಡ ಈ ಚಿಕ್ಕ ಹುಡುಗ, ಈ ಚುಟ್ಕ ಹುಡುಗ ಬೆಳಿಲಿ ಅಂತೇಳಿ ರಾಮಕೃಷ್ಣ ಹೆಗಡೆ ಅವರು ಇದೇ ಕ್ಷೇತ್ರದಿಂದ ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದ್ರು. ಇವತ್ತು ಪಿಜಾರ್ ಸಿಂಧಿಯಾರವರು ಅವತ್ತು ಜೊತೆಲಿದ್ರು. ಇವತ್ತು ನನಗೆ ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಅವರು ಕೂಡ ಇವತ್ತು ನನ್ನ ಜೊತೆ ನಿಂತಿದ್ದಾರೆ. ಇವತ್ತು ಅನೇಕ ನಾಯಕರುಗಳು ನನ್ನ ಮೇಲೆ ಸ್ಪರ್ಧೆ ಮಾಡಿದಂತ ನಾರಾಯಣಗೌಡರು ಆದಿಯಾಗಿ ಅವರೆಲ್ಲರೂ ಕೂಡ ಇವತ್ತು ನಮ್ಮ ಜೊತೆ, ನನ್ನ ಸ್ಟೇಜಲ್ಲಿ ವಿಶ್ವನಾಥ್ ಕೂಡ ಇದ್ದಾರೆ, ಎಲ್ಲರೂ ಕೂಡ ಇವತ್ತು ನನ್ನ ಬೆಂಬಲವಾಗಿ ನಿಂತಿದ್ದಾರೆ. ಇವತ್ತು ಇಕ್ಬಾಲ್ ಹುಸೇನ್ ಇಲ್ಲಿ ಹೆಸರು ಮಾತ್ರ MLA, ನಾನೇ ಈ ಆರವಳ್ಳಿ ರಾಮನಗರಕ್ಕೆ. ನಾನು DK ಶಿವಕುಮಾರ್, ಸುರೇಶ್ ಅವರು ನಿಮ್ಮೆಲ್ಲರಿಗೂ ಕೂಡ ನನಗೆ ವೋಟ್ ಹಾಕ್ಬೇಕು ಅಂತ ಹೇಳಿ ಕೇಳಿದೆ. ಇವತ್ತು ನೀವೆಲ್ಲ ಸೇರಿ ನನ್ನ ಮೇಲೆ ವಿಶ್ವಾಸ ಇಟ್ಟು ನನ್ನ ಮಿತ್ರರಾದಂತ ಇಕ್ಬಾಲ್ ಹುಸೇನ್ ಅವರಿಗೆ ನಿಮ್ಮ ಸೇವಕನಾಗಿ, ನನ್ನ ಪ್ರತಿನಿಧಿಯಾಗಿ ನೀವೆಲ್ಲ ಸ್ವೀಕಾರ ಮಾಡಿದ್ದೀರಿ. ನಾನು ಅವ್ನಿಗೆ ಹೇಳಿದೆ, ಮಾತು ಕಡಿಮೆ ಕೊಡ, ಮುಹೂರ್ತ ಇಡಬೇಡ, ಡೇಟ್ ಇಡಬೇಡ ಅಂತ ಇವ್ನಿಗೆ ಹೇಳಿದೆ. ಒಡೆಯೋದೊಂದು ಬಾಕಿ, ಅನ್ಬಿಟ್ಟಿನೆಲ್ಲ ಮಾಡಿದ್ದೀನಿ. ಆದ್ರೂ ಒಂದು ಬಾಯಿ ಚಪ್ಪಲ ಬಿಡ್ಲಿಲ್ಲ.
ನೋಟಿಸ್ ಕೊಟ್ಟೆ. ಏನ್ ಮಾಡಕ್ಕಾಯ್ತದೆ? ಆಸೆ, ಅಭಿಮಾನ, ಆಸೆ ಆತ ಮಾಡ್ದ. ಇರ್ಲಿ, ನೀವೆಲ್ಲ ಸೇರಿ ಆಯ್ಕೆ ಮಾಡಿ ಕಳ್ಸಿದ್ದೀರಿ. ಯಾವುದೇ ಜಾತಿ ಇಲ್ಲ ನಮ್ಗೆ, ಯಾವುದೇ ಧರ್ಮ ಇಲ್ಲ. ನಾನು ಇವತ್ತು ಕೂಡ ಇಲ್ಲಿ ಏನು ಪ್ರತಿನಿಧಿ ಆಗಿದ್ದೀನಿ, ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ, ನಿಮ್ಗೂ ಕೂಡ ಹೇಳ್ತಾ ಇದ್ದೀನಿ, ಸಿಕ್ಕ ಅವಕಾಶವನ್ನ ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಮಾಡಿಕೊಳ್ಳಿಕ್ಕೆ ನೀವು ಉಪಯೋಗಿಸ್ಕೊಳ್ಬೇಕು. ಎಲ್ಲರೂ ನಗ್ತಾ ಇದ್ರು, ಇದನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮ್ಮ ಸ್ವಾಭಿಮಾನದ ಹೆಸರನ್ನ ಉಳಿಸ್ಕೊಳ್ಬೇಕು ಅಂತೇಳಿ. ನಿಮ್ ಯಾರ ಜೋಗು ನಾನು ದುಡ್ಡು ಹಾಕಕ್ಕೆ ಆಗುದಿಲ್ಲ. ಆದ್ರೆ ನಿಮ್ಮ ಎಲ್ಲ ಆಸ್ತಿ ಮೌಲ್ಯಗಳು ಈ ಡಿ ಕೆ ಶಿವಕುಮಾರ್ ತೆಗೆದುಕೊಂಡಂತ ನಿರ್ಧಾರ, ಇದು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿದ್ಮೇಲೆ ಈ ಜಮೀನಿನ ಬೆಲೆ ಏನಾಯ್ತು ಅನ್ನೋದಕ್ಕೆ ನಿಮ್ಗೆಲ್ಲ ಕೂಡ ಇವತ್ತು ಮನವರಿಕೆ ಆಗಿದೆ. ಸೊ ಇದೊಂದು ದೊಡ್ಡ ಐತಿಹಾಸಿಕವಾದಂತ ತೀರ್ಮಾನ. ನಾನೇನು ಹೊಸದಾಗಿ ಸೃಷ್ಟಿ ಮಾಡಲಿಲ್ಲ. ದೊಡ್ಡಹಳ್ಳಿ ಕೆಂಪೇಗೌಡರ ಮಗ ಡಿ ಕೆ ಶಿವಕುಮಾರ್ ಅಂತ ಹೆಸರನ್ನ ಚೇಂಜ್ ಮಾಡ್ಕೊಳಕ್ ಆಗ್ತದಾ? ಆಗುದಿಲ್ಲ. ಹಂಗೆ ಇವತ್ತು ನಾವು ನೀವೆಲ್ಲ ಬೆಂಗಳೂರು ಜಿಲ್ಲೆಯವರು. ಬೆಂಗಳೂರು ಜಿಲ್ಲೆ ಹೋಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಯ್ತು. ಈಗ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೆ. ಅನೇಕರು ರಾಮನಗರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮೆಂಬರ್ಗಳಾಗಿದ್ರು. ಇಲ್ಲಿರುವಂತಹ ಜಿಲ್ಲಾ ಪಂಚಾಯತಿ ಮೆಂಬರ್ಗಳು ಯಾರಿದ್ದಾರೆ ಅವರೆಲ್ಲ ಆಗಿದ್ರು. ನಮ್ಮ ರಾಜು ಕೂಡ ಗ್ರಾಮಾಂತರ ಜಿಲ್ಲೆಯವರೇ. ಎಲ್ಲರೂ ಕೂಡ ಈಗ ಯಾರ ನಾವು ಸ್ಟೇಜ್ ಮೇಲೆ ಇದ್ದೀವಿ, ನಾವೆಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಆಮೇಲೆ ಈಗ ದಕ್ಷಿಣ ಜಿಲ್ಲೆ. ಇಡೀ ನಮ್ಮ ಸಂಗಮದವರೆಗೂ ಈ ಕಡೆ ಮಳವಳ್ಳಿ ಬಾರ್ಡ್ರು, ಮಂಡ್ಯ ಬಾರ್ಡ್ರು, ಕುಣಗಲ್ ಬಾರ್ಡ್ರು ಎಲ್ಲ ಕೂಡ ಇದು ಬೆಂಗಳೂರು ನಗರ ಜಿಲ್ಲೆ. ಆಮೇಲೆ ಇದು ಭಾಗವಾಗಿ ಆಯ್ತು. ಆದ್ರೂ ಚಿಂತೆ ಇಲ್ಲ. ನಿಮ್ಮ ಅಭಿವೃದ್ಧಿಗೆ ನಾನು ಪ್ರತ್ಯೇಕವಾದಂತ ಮೀಟಿಂಗ್ ಅನ್ನ ನಾನು ಮಾಡ್ತೇನೆ. ಇಲ್ಲಿ ಏನಾಗ್ಬೇಕು ನಾನು ಹೇಳ್ತೇನೆ. ಎಲ್ಲ ಬಡವರಿಗೆ ಇದೊಂದು ದೊಡ್ಡ ನಗರವಾಗಿ ಆರವಳ್ಳಿ ಬೆಳೀತಾ ಇದೆ. ಇನ್ನು ಮುಂದಕ್ಕೆ ಏನಾಗ್ತದೆ ಅಂತ ನಾನು ಹೇಳಕ್ ಹೋಗುದಿಲ್ಲ. ನಿಮ್ಗೆಲ್ಲ ಆಸ್ಪತ್ರೆಗೆ ಒಂದು ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಆವತ್ತು ನಾನು ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಆದಾಗ ನಮ್ಮ ದಯಾನಂದ ಸಾಗರ್ ಯೂನಿವರ್ಸಿಟಿ ಹತ್ರ ಮಾತಾಡಿ ಅವ್ರಿಗೆ ಪರ್ಮಿಷನ್ ಕೊಟ್ಟು ಇಲ್ಲಿ ಅವ್ರದ್ದು ಮೆಡಿಕಲ್ ಕಾಲೇಜ್ ಆಯ್ತು. ಇನ್ನೊಂದು ತುಗುಡಿದ್ದವು. ಇದು ನಿಮ್ಮ ಕ್ಷೇತ್ರದ ಬಾರ್ಡರ್ ಇದೆ. ಇನ್ನೊಂದು ತುಗುಡಿದ್ದವು ಇನ್ನು ಸದ್ಯದಲ್ಲೇ ಇನ್ನೊಂದು 15 ದಿನ ತಿಂಗಳಲ್ಲೇ ಬಂದು ಅಲ್ಲಿ ಭೂಮಿ ಪೂಜೆಯನ್ನ ಮಾಡಿ ಒಂದು ಹೊಸ ಮೆಡಿಕಲ್ ಕಾಲೇಜನ್ನ ಕನಕಪುರದಲ್ಲಿ ಪ್ರಾರಂಭವನ್ನ ಮಾಡಂತ ತಾಲೂಕಲ್ಲಿ ಮಾಡಂತ ಕೆಲಸ. ಅದು ಆ ತಾಲೂಕು ಹಾಸ್ಪಿಟ್ಲು ನಿಮ್ಗೂ ಅನುಕೂಲ, ಕನಕಪುರದವ್ರಿಗೂ ಅನುಕೂಲ, ಮಳವಳ್ಳಿಯಿಂದ ಬರೋದವ್ರಿಗೂ ಅನುಕೂಲ, ಎಲ್ಲರಿಗೂ ಕೂಡ ಅನುಕೂಲ. ಯಾಕೆಂದ್ರೆ ಆರೋಗ್ಯವನ್ನ ಕಾಪಾಡಬೇಕಾದ್ದು ಅದ ಕೆಲಸ. ಈಗಾಗಲೇ ಎಲ್ಲ ಅನೇಕ ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನ ನಾನು ಮಾಡಿಕೊಂಡು ಬಂದಿದ್ದೇನೆ. ಯಾರು ವ್ಯವಸಾಯನ ಬಿಡಕ್ ಹೋಗ್ಬೇಡಿ. ನಾನು ನಮ್ಮ RS ಅವ್ರಿಗೆ ಹೇಳಿ, ಇಲ್ಲಿ ಏನು ಗಾಂಧಿ ಫಾರಂ ಅಂತ ಇತ್ತು ಅಲ್ಲಿ ಈಗಾಗಲೇ ನಾನು ಕೃಷಿ ಕಾಲೇಜನ್ನ ಮಾಡಿಸಿದ್ದೇನೆ. ಯಾಕೆಂದ್ರೆ ಇಲ್ಲಿ ತರಕಾರಿ ಬೆಳಿಬೇಕು, ಹಣ್ಣು ಬೆಳಿಬೇಕು, ಎಲ್ಲ ಉದ್ಯೋಗಕ್ಕಿಂತ ಇದು ಬಹಳ ಉತ್ತಮವಾದಂತ ಆದಾಯ ಇರುವಂತದ್ದು. ರೈತರ ಬದುಕಿಗೆ ಒಂದು ದೊಡ್ಡ ಬದಲಾವಣೆಯನ್ನು ತರಬೇಕು. ಯಾಕೆಂದ್ರೆ ನಮ್ಮ ರೈತರಿಗೆ ಸಂಬಳ ಇಲ್ಲ, ಪ್ರಮೋಷನ್ ಇಲ್ಲ, ಪೆನ್ಷನ್ ಇಲ್ಲ, ರಿಟೈರ್ಮೆಂಟ್ ಇಲ್ಲ, ಲಂಚ ಕೂಡ ಇಲ್ಲ. ಅದಕ್ಕೆ ರೈತರಿಗೆ ಬದಲಾವಣೆ ಮಾಡಬೇಕು. ಸಿಲ್ಕೋ ಮಿಲ್ಕೋ ಇದು ದೊಡ್ಡ ಶಕ್ತಿ ನಮ್ಮ ತಾಲೂಕು. ಇಲ್ಲಿ ರೇಷ್ಮೆ ಬೆಳೆದಿದ್ದೀರಿ, ಹಾಲನ್ನ ಉತ್ಪಾದನೆ ಮಾಡ್ತಾ ಇದ್ದೀರಿ. ಇದಕ್ಕೆಲ್ಲ ಕೂಡ ಈಗಾಗಲೇ DK ಸುರೇಶ್ ಅವರು ಕೂಡ ಇದ್ರ ಬಗ್ಗೆ ನಮ್ಮ ರೈತರನ್ನ ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಅವ್ರದ್ದು ಅನೇಕ ಯೋಜನೆಗಳನ್ನ ಸಿದ್ಧತೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಕೈಗಾರಿಕೆ ಕೂಡ ಇಲ್ಲಿ ಬೆಳೀತಾ ಇದೆ. ಅವರು ಕೂಡ ನಾನು ಹೇಳ್ತೇನೆ, ಎಲ್ಲ ನಮ್ಮ ಸ್ಥಳೀಯರಿಗೆಲ್ಲ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಕಟ್ಟಬದ್ಧವಾದಂತ ಆದೇಶವನ್ನ ಅವ್ರಿಗೂ ಕೂಡ ನಾನು ಕೊಡೋನಿದ್ದೇನೆ ನಾನು. ಆದ್ರೆ ನೀವು ಯಾರು ಸ್ಟ್ರೈಕು, ಅಸೋಸಿಯೇಷನ್, ಮತ್ತೊಂದು ಇವೆಲ್ಲ ಮಾಡಿದ್ರೆ ನಾನು ಅವಕಾಶ ಕೊಡುವುದಿಲ್ಲ. ಯಾವ ಸ್ಟ್ರೈಕು ಮಾಡಬಾರ್ದು. ನ್ಯಾಯಬದ್ಧವಾಗಿ ನಿಮ್ಮೂರಿನಲ್ಲಿ ಇರಬೇಕು. ಬೆಂಗಳೂರು ವಲಸೆ ಹೋಗೋದನ್ನ ತಪ್ಪಿಸ್ಬೇಕು. ಅಲ್ಲಿ ಕೆಲಸ ಮಾಡಬೇಕು. ಒಳ್ಳೆ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ, ಶಿಕ್ಷಣದಲ್ಲಿ ಮಾಡ್ಲಿಕ್ಕೆ ಈಗಾಗಲೇ ಅನೇಕ ಕಾರ್ಯಕ್ರಮವನ್ನ ಬೆಂಗಳೂರು ನಗರದ ರೀತಿ ಶಿಕ್ಷಣ ಸಿಗ್ತದೋ ಅದೇ ರೀತಿ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಒಂದು ಕೊಡಬೇಕು ಅಂತೇಳಿ ಅನೇಕ ಕಾರ್ಯಕ್ರಮವನ್ನು ನಾನು ರೂಪಿಸಿದ್ದೇನೆ. ಅದನ್ನೆಲ್ಲ ಮುಂದಕ್ಕೆ ನಿಧಾನವಾಗಿ ನಿಮ್ಮ ಹತ್ರ ವಿಧಾನ ಮಾಡ್ತಾ ಇದ್ದೇನೆ. ರಾಮನಗರದಲ್ಲಿ ಮತ್ತು ಆರೋಳಿಲಿ ನಾನು ಹೇಳಿದ್ದೇನೆ, ಬಡವರಿಗೆ ಸೈಟ್ ಹಂಚುವಂಥದ್ದು, ಯಾರ್ಯಾರಿಗೆ ತಲೆ ಇದೆ ಆ ತಲೆ ಮೇಲೆ ಸೂರು ಇರಲೇಬೇಕು ಅನ್ನೋದು ಕೂಡ ನಾನು MLA ಗೆ ಹೇಳಿದ್ದೀನಿ. ಅದಕ್ಕೆಲ್ಲರೂ ಕೂಡ ಮಾರ್ಗದರ್ಶನ ಮಾಡ್ತೇನೆ. ತಾಳ್ಮಗಿರಿ.
ಮತ್ತು ಜನತಾದಳದ ನನ್ನ ಕಾರ್ಯಕರ್ತರಿಗೆ ನಾನು ಹೇಳೋದಿಷ್ಟೇ, ಇವತ್ತು ಹಿಂದೆ ನಾನೇ ರಾಜಕೀಯವಾಗಿ ಬಿಜೆಪಿ ದೂರ ಇಡಬೇಕು ಅಂತೇಳಿ ಇವತ್ತು ಅನಿತಾ ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವೆಲ್ಲ ನಿಂತು ಸಹಾಯ ಮಾಡಿದ್ವು. ಕುಮಾರಸ್ವಾಮಿ ಅವ್ರಿಗೂ ಮಾಡಿದ್ರು. ಆದ್ರೆ ನಾನು ಹಿಂದೆ ಏನಾಯ್ತು ಅನ್ನೋದನ್ನ ನಾನು ಚರ್ಚೆ ಮಾಡಕ್ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ನಾನು ಜನತಾದಳ ಕಾರ್ಯಕರ್ತರಿಗೆ ಹೇಳ್ತಾ ಇದ್ದೀನಿ, ಈ ಡಿ ಕೆ ಶಿವಕುಮಾರ್ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ನಿಮ್ಗೂ ಕೂಡ ಈ ಡಿ ಕೆ ಶಿವಕುಮಾರ್ ಇದ್ದಾನೆ. ನನ್ನ ಮನೆ ಬಾಗಿಲು ನಿಮ್ಗೂ ಕೂಡ ತೆರೆದಿದೆ. ನೀವು ಕೂಡ ನನ್ನನ್ನ ಯಾವ ರೀತಿ ಉಪಯೋಗಿಸ್ಕೊಂಡು ನಿಮ್ಗೂ ಒಳ್ಳೇದಾಗ್ಲಿಕ್ಕೆ ನಾನು ಎಲ್ಲ ತರದ ನಿಮ್ಗೆ ಸಹಕಾರ ಕೊಡ್ಲಿಕ್ಕೆ ನಾನು ಸಿದ್ಧವಾಗಿದ್ದೇನೆ. ಈ ತಾಲೂಕಲ್ಲಿ ಏನು ಅವಕಾಶ ಇದೆ ನಾನು ಆಗಾಗ ಹೇಳ್ತಾ ಇದ್ದೀನಿ, ದೇವರು ವರನೂ ಕೊಡುದಿಲ್ಲ, ಶಾಪನೂ ಕೊಡುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ. ಸಿಕ್ಕದಂತ ಅವಕಾಶದಲ್ಲಿ ಪ್ರಾಮಾಣಿಕವಾಗಿ ನಾವು ಉಪಯೋಗಿಸ್ಕೊಂಡು ನಿಮ್ಮ ಸೇವೆಯನ್ನ ಮಾಡಬೇಕು ಅಂತ ಹೇಳಿ ದೇವರು 4 ಋಣ ತೀರಿಸಬೇಕು ಅಂತ ಹೇಳ್ತಾನೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಇನ್ನೊಂದು ಸಮಾಜದ ಋಣ. ಈ ಋಣವನ್ನ ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ನಾನು ಏನೇ ಮುಖ್ಯಮಂತ್ರಿ ಆಗಿದ್ರು ಕೂಡ ನಿಮ್ಮ ತಾಲೂಕಿನ ಒಬ್ಬ ಮಗ, ನಿಮ್ಮ ಸೇವಕ. ಈ ಸೇವಕನನ್ನ ಸ್ವೀಕಾರ ಮಾಡಿ ನಾವೆಲ್ಲ ಯಾವಾಗಲೂ ಕೂಡ ನಿಮ್ಮ ಆಶೀರ್ವಾದ ಸದಾ ಇರಬೇಕು. ಇದೇ ಗುರಿ. ಇವತ್ತು ಯಾವ ರೀತಿ ನನ್ನನ್ನ 136 ಸೀಟನ್ನು ಕೊಟ್ಟಿದ್ದೀರಿ, ಅದಕ್ಕಿಂತ ಹೆಚ್ಚಿಗೆ ಶಕ್ತಿಯನ್ನ ಮತ್ತೆ ನೀವು 2028 ಕೊಡಬೇಕು. ಅದನ್ನ ತಮ್ಮನ್ನ ಪ್ರಾರ್ಥನೆ ಮಾಡಿ ನಿಮ್ಮ ಆಶೀರ್ವಾದನ ಬಯಸ್ತೇನೆ. ಎಲ್ಲರಿಗೂ ಕೂಡ ನಮಸ್ಕಾರ. ಎಲ್ಲರಿಗೂ ಕೂಡ ನಿಮ್ಮ ಪಾದಗಳಿಗೆ ನಮಸ್ಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ಇನ್ನ 20 ಕಡೆ ಹೋಗ್ಬೇಕು, ತಾವೆಲ್ಲ ಕ್ಷಮಿಸಬೇಕು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.